ಗುಡ್ ಮಾರ್ನಿಂಗ್. ಇವಾಗ ನಾವು ಟೆಸ್ಟಿಗೆ ಹೊರಟಿದ್ದೇವೆ. ಇವರಿಗೆ ಟೆಸ್ಟಿಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಸೊ ಹಾಗೆ ನೋಡಿ, ಇದು ರಿಪೋರ್ಟ್ ಇಟ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ. ಸೊ ಹಾಗೆ ಹೊರಟಿದ್ದೇವೆ ನಾವು. ನೋಡಿ ರಿಪೋರ್ಟಲ್ಲೆಲ್ಲ. ಸೊ ಇದನ್ನ ಇಟ್ಕೊಂಡು ಇವತ್ತು ಹೋಗ್ಬೇಕು ನಾವು. ಸೊ ಹಾಗೆ ಹೊರಟಿದ್ದೇವೆ. ಓಕೆ ಗೈಸ್, ನಾನು ಮತ್ತೆ ಸಿಗ್ತೇನೆ. ಓಕೆ, ಇಬ್ಬರು ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ. ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನಾವು ಹೊರಟದ್ದು. ಅಂದರೆ ಚಪಾತಿ ಮಾಡಿದ್ದೇವೆ. ಸೊ ಚಪಾತಿ ಆಮೇಲೆ ಹೊರಟದ್ದು. ನೋಡ್ಬೇಕು, ಇವರು ಒಮ್ಮೆ ಗಾಡಿಯಲ್ಲಿ ಹೋಗುವ ಹೇಳ್ತಾರೆ, ಒಮ್ಮೆ ಬಸ್ಸಲ್ಲಿ ಹೋಗುವ ಹೇಳ್ತಾರೆ. ಬಸ್ಸಲ್ಲಿ ಹೋಗುದಂತೆ. ಸೊ ಗಾಡಿಯಲ್ಲಿ ಹೋದ್ರೆ ಅಂದರೆ ಚಳಿ ಅಲ್ಲ, ಅಂದರೆ ಗಾಳಿ ಬಿಸಿ ಇರ್ತದೆ. ಸೊ ಚಳಿ ಆಗ್ತದೆ. ಇವಾಗ ಮತ್ತೆ ಪುನಃ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತಾರಲ್ಲ, ಸೊ ಸುಸ್ತಾಗಿರ್ತಾರಲ್ಲ. ಸೊ ಅದಕ್ಕೆ ಬಸ್ಸಲ್ಲಿ ಹೋಗುವ ಅಂತ ಹೇಳಿ ಗಾಡಿಯಲ್ಲಿ ನಿಲ್ಲಿಸಿ, ಆಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಲಿಸಿ ಈಗ ಬಸ್ಸಲ್ಲಿ ಹೋಗ್ಬೋದು. ಹಾಗೆ ಇವಾಗ ನಾವು ಹೋಗ್ತಾ ಇದ್ದೇವೆ. ಮಾರ್ಕೆಟ್ ಹತ್ರ ರೀಚ್ ಆದ್ವಿ. ಇವಾಗ ಬಸ್ ಹೋಗ್ತಾ ಇದ್ದೇವೆ. ಎಲ್ಲ ಈಗ ಬರ್ತಿದ್ದಾರೆ ಅಷ್ಟೇ ಅಲ್ಲ. ಯಕ್ಷಿ ಹೋಟೆಲಿಗೆ ಬಂದಿದ್ದೇವೆ ನಾವು. ಅಂದರೆ ತುಂಬ ಲೇಟ್ ಆಯಿತು, ಹಾಗೆ ತಿಂಡಿ ತಿನ್ನಲಿಕ್ಕೆ ಬಂದಿದ್ದೇವೆ. ಇವತ್ತುಂಟಲ್ಲ ಫುಲ್ ಬಿಸಿಲು. ಇವತ್ತು ಬಿಸಿಲು ಅಂದರೆ ಅಷ್ಟು ಬಿಸಿಲು, ತಲೆನೋವು ಆಗ್ತಾ ಉಂಟು. ಸೊ ಹಾಗೆ ಅಷ್ಟು ಬಿಸಿಲು ಇವತ್ತು. ಇವಾಗ ಮನೆಗೆ ಹೋಗ್ತಾ ಇದ್ದೇವೆ ನಾವು. ಅಂದರೆ ಅಲ್ಲಿ ಲೇಟ್ ಆಯಿತು, ಡಾಕ್ಟರ್ ಬರುವಾಗನೇ ಲೇಟ್ ಆಯಿತು. ಹಾಗೆ ಲೇಟ್ ಆಯಿತು. ಹೋಟೆಲಿಗೆ ಹೋಗಿ ತಿಂಡಿ ಎಲ್ಲ ತಿಂದು ಬಂದ್ವಿ ನಾವು, ಟೀ ಎಲ್ಲ ಕುಡಿದು. ಸೊ ಇವಾಗ ನನ್ನ ಅಮ್ಮನ ಮನೆಗೆ ಹೋಗ್ತಾ ಇದ್ದೇವೆ. ಅಮ್ಮ ಇಲ್ಲಂದ್ರೆ ಮನೆಯಲ್ಲಿ. ಸೊ ನನಗೆ ಮತ್ತೆ ಅಜ್ಜಿ ಇದ್ದಾರೆ. ಹಾಗೆ ನೋಡುವ ಅಂತ ನೋಡಿ, ಆಮೇಲೆ ಹೋಗುವ ಅಂತ ಒಂದು ಮನೆಗೆ ಹೋಗುವ ಅಂತ ನೋಡಿ. ಓಡ್ತಿದ್ದಾಳೆ. ಸೊ ಮನೆಗೆ ನಾನು ರೀಚ್ ಆದೆ. ಸಾಕಾಯ್ತು, ಇವತ್ತು ತುಂಬ ಬಿಸಿಲಲ್ವಾ. ಸೊ ಹಾಗೆ ತುಂಬ ಸಾಕಾಯಿತು. ಇನ್ನು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಹೋಗುದು. ನೋಡಿ ಅಜ್ಜಿ ಅಲ್ಲಿದ್ದಾರೆ. ಉಂಟಲ್ಲ. ಸೊ ಹಾಗೆ ವರಮಹಾಲಕ್ಷ್ಮಿ ಪೂಜೆ ಬರ್ಲಿಕ್ಕೆ ಉಂಟು. ಹಾಗೆ ನಾಳೆ ಇನ್ನೊಂದು ಕಡೆ ಹೋಗ್ಲಿಕ್ಕುಂಟು, ನಮಗೆ ತಿರ್ಗ್ಲಿಕ್ಕೆ ಹೋಗ್ಲಿಕ್ಕುಂಟು ಒಟ್ಟಿಗೆ. ಸೊ ತುಂಬ ದೂರ ಹೋಗ್ತಾ ಇದ್ದೇವೆ ನಾವು ತಿರ್ಗ್ಲಿಕ್ಕೆ. ಸೊ ಹಾಗೆ ನೋಡಿ ಉಪದ್ರ ಮಾಡ್ತಿದ್ದಾರೆ ಹಿಂದಿಂದ. ಸೊ ಎಲ್ಲ ನಾರ್ಮಲ್ ಉಂಟಂತೆ, ಎಲ್ಲ ಚೆಕಪ್ ಮಾಡಿ ಬಂದ್ವಿ ನಾವು. ಡಾಕ್ಟರ್ ಹೇಳಿದ್ರು ಇನ್ನು ನಾರ್ಮಲ್ ಉಂಟು, ನಾನ್ ವೆಜ್ ತಿನ್ಲಿಕ್ಕಿಲ್ಲ. ಇಲ್ಲ ಆಯ್ತಾ, ನಾನ್ ವೆಜ್ ತಿನ್ಲಿಕ್ಕಿಲ್ಲ ಅಂತ ಹೇಳಿದ್ರು. ಊಟ ಮಾಡಬಹುದು. ಇಲ್ಲ, ನಾನ್ ವೆಜ್ ಅಂದ್ರೆ ಮೀನ್ ಕೂಡ ನಾನ್ ವೆಜ್ ಆಯ್ತಾ. 2 weeks ನಾನ್ ವೆಜ್ ಯಾವ್ದು ತಿನ್ಲಿಕ್ಕಿಲ್ಲ ಅಂತ ಹೇಳಿದ್ದಾರೆ ಇವರು. ನೋಡಿ, ಮೀನ್ ತಿನ್ಬೋದಂತೆ. ಮೀನ್ ಕೂಡ ನಾನ್ ವೆಜ್ ಅಲ್ಲ, ನಾನ್ ವೆಜ್ ಹೇಳಿದ್ದು. ಮೀನ್ ಕೂಡ ನಾನ್ ವೆಜ್. ಸೊ ಇದು ನಂದು ಕಸಿನ್ ಅವರು ಕೊಟ್ಟದ್ದು ಫೋಟೋ ಫ್ರೇಮ್. ಸೊ ನೋಡಿ, ಏಜ್ ಆದಾಗೆ ಮಾಡಿ ಹಾಕಿದ್ದಾರೆ ಇದು ಫೋಟೋದಲ್ಲಿ. ಏಜ್ ಆದಾಗೆ ಹೇಗೆ ಕಾಣ್ತದೆ ಅಂತ ಫೋಟೋದಲ್ಲಿ ಹಾಕಿದ್ದಾರೆ, ಅದು ಫೋಟೋಸ್. ಆಮೇಲೆ ಇದು ಆಫೀಸ್ ಅವರ ಕೊಟ್ಟದ್ದು ಫೋಟೋ ಫ್ರೇಮ್. ಬ್ರೈಟ್ ಟು ಬಿ ಸೆಲೆಬ್ರೇಟ್ ಮಾಡಿದ್ರು. ಸೊ ಅದು ಫೋಟೋಸ್ ಎಲ್ಲ ಹಾಕಿ ಫೋಟೋ ಫ್ರೇಮ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಸೊ ಇದು ಇನ್ನೊಂದು ಕಸಿನ್ ಅವರು ಕೊಟ್ಟದ್ದು ಫೋಟೋ ಫ್ರೇಮು. ಇದು ನಮ್ಮದು ಪ್ರೀ ವೆಡ್ಡಿಂಗ್ ಶೂಟ್, ಇದು ಫೋಟೋಸ್ ಎಲ್ಲ. ಇದು ನೋಡಿ ಮನಿ ಪ್ಲ್ಯಾಂಟ್. ನಾನು ಆನ್ಲೈನಲ್ಲಿ ತಗೊಳೋದು. 2 ತಗೊಂಡಿದ್ದೆ, ಬಟ್ ಒಂದು ಅದು ಅಂದರೆ ಅದಷ್ಟೊಂದು ಜೀವ ಇಲ್ಲ. ಅದು ಸ್ವಲ್ಪ
ಎಂತ ಒಣಗಿದಾಗೆ ಆಗಿದೆ. ಸೊ ಇದು ಒಳ್ಳೆದುಂಟು. ಹಾಗೆ ಬೇರೆಲ್ಲ ಬಂದಿದೆ ಇದಕ್ಕೆ. ಸೊ ಡೈಲಿ ನೀರು ಸ್ಪ್ರೇ ಮಾಡ್ತಾ ಇರಬೇಕು. ಸೊ ಇದು ಹೆಸರು ಬೇಳೆದು ಗಿಡ 2 ಇದಕ್ಕೆ ಆಗಿದೆ. ಸೊ ಗೈಸ್ ಅಮ್ಮನ ಮನೆಗೆ ಹೋಗಿ ಇವಾಗ ಇಲ್ಲಿ ನಮ್ಮ ಮನೆಗೆ ರೀಚ್ ಆದ್ವಿ. ಅದೇ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇನೆ. ಅಂದರೆ ನಾಳೆ ಒಂದು ಕಡೆ ಹೋಗ್ಲಿಕ್ಕುಂಟು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಮಾಡ್ತೇನೆ ನಾಳೆಯಿಂದ. ಇಲ್ಲಾದರೆ ಏನಾದರೂ ಇದ್ದರೆ ನೈಟ್ ನಾನು ಕಂಟಿನ್ಯೂ ಮಾಡ್ತೇನೆ ವ್ಲಾಗನ್ನು. ಓಕೆ, ಸ್ವಲ್ಪ ರೆಸ್ಟ್ ಮಾಡಬೇಕು ಇವಾಗ. ಅಂದರೆ ಇವತ್ತು ಜೋರು ಬಿಸಿಲು, ಅಂದರೆ ಜಾಸ್ತಿ ಬಿಸಿಲು ಇವತ್ತು. ಕಣ್ಣೆಲ್ಲ ಉರಿತಿತ್ತು. ಅಂದರೆ ಗಾಡಿಯಲ್ಲಿ ಹೋದದ್ದು ನಾವು, ಬಸ್ಸಲ್ಲಿ ಹೋಗಲಿಲ್ಲ. ಆಮೇಲೆ ಸೀದಾ ಗಾಡಿಯಲ್ಲಿ ಹೋದ್ವಿ. ಅಂದರೆ ಮಾರ್ನಿಂಗ್ ಅದರಲ್ಲಿ ರಶ್ ಇರ್ತಾರಲ್ಲ ಬಸ್ಸಲ್ಲೆಲ್ಲ, ಸ್ಟೂಡೆಂಟ್ಸ್ ಅವರೆಲ್ಲ ಇರ್ತಾರಲ್ಲ. ಸೊ ಹಾಗೆ ನಾವು ಗಾಡಿಯಲ್ಲಿ ಹೋದದ್ದು. ಹಾಗೆ ಬಿಸಿಲಿಗೆ ಬಂದಲ್ಲ, ಸೊ ಕಣ್ಣು ಉರಿತಿತ್ತು. ಸರಿ ಕಣ್ಣಿಗೆಲ್ಲ ನೀರು ಹಾಕಿದ್ದು. ಓಕೆ ಗೈಸ್, ಆದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಏನಾದರೂ ನೈಟ್ ಏನಾದರೂ ಇದ್ದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ. ಇಲ್ಲಾದರೆ ಈಗ ವಿಡಿಯೋ ಎಂಡ್ ಮಾಡ್ತೇನೆ. ಓಕೆ, ಸೊ ನಾವು ಚೆಕಪ್ ಎಲ್ಲ ಮಾಡಿ ಬಂದ್ವಿ. ಅಂದರೆ ನಾರ್ಮಲ್ ಇದೆ ಅಂತ ಹೇಳಿದರು. ವಿಟಮಿನ್ ಟ್ಯಾಬ್ಲೆಟ್ ಒಂದು ಕೊಟ್ಟರು, ಮತ್ತು ನಾನ್ ವೆಜ್ ತಿನ್ನಲಿಕ್ಕಿಲ್ಲ ಅಂತ ಹೇಳಿದ್ರು ಅಷ್ಟೇ. ಅದೆಲ್ಲ ನಾರ್ಮಲ್ ಉಂಟು. ಮತ್ತು ಫ್ರೂಟ್ಸ್ ಎಲ್ಲ ತಿಂದರೆ ಆಯಿತು. ಮತ್ತು ಬಿಸಿ ನೀರೇ ಕುಡಿಬೇಕು. ಸೊ ಹಾಗೆ ಮತ್ತು ಸ್ವಲ್ಪ ಟಯರ್ಡ್ನೆಸ್ ಇರ್ತದೆ ಅಂತೆ. ಅಂದರೆ ಡೆಂಗ್ಯೂ ಫೀವರಲ್ಲಿ ಟಯರ್ಡ್ ಆಗ್ತದೆ ಅಂತೆ, ಸ್ವಲ್ಪ ದಿನ ಇರ್ತದಂತೆ. ಸುಸ್ತಾಗೋದೆಲ್ಲ, ಟಯರ್ಡ್ ಆಗ್ತದೆ. ಹಾಗೆ ರೆಸ್ಟ್ ಮಾಡಬೇಕಷ್ಟೆ, ಮೇಯ್ನ್ ಅದರಲ್ಲಿ ರೆಸ್ಟ್ ಇರುತ್ತೆ. ಓಕೆ ಗೈಸ್, ಗುಡುಗು ಬೇರೆ ಇದೆ. ರಾತ್ರಿ ಕಂಟಿನ್ಯೂ ಮಾಡಲಿಕ್ಕೆ ಆಗ್ತಾಯಿದೆ ಇಲ್ವಾ ಅಂತ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಗುಡುಗು ಮಳೆ ಬರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಗುಡುಗು ಬರ್ತಾ ಉಂಟು ಹಾಗೆ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ. ಓಕೆ, ಓಕೆ ಗೈಸ್, ಬಾಯ್ ಬಾಯ್.